ಇವತ್ತು ನಡುವಿನ ಸೋಮವಾರ ಅಲ್ಲ, ಭಜನೆಗೆ ಹೋಗ್ಬೇಕಲ್ಲ ನೀನು. ಸೊ ಪ್ರಸಾದ್ ಏನು ಮಾಡ್ಕೊಡ್ಬೇಕು ನಾನು? ಹಾಂ, ಕಡ್ಲೆಗೆ ಹೋಗ್ರಿನಾ? ಓಕೆ. ನಮಸ್ಕಾರ ವೀಕ್ಷಕರೇ, ಪೂಜಾಸ್ ಕಿಚನ್ಗೆ ಸ್ವಾಗತ. ಇವು ಕಡಲೆ, ನೀರಿನಲ್ಲಿ ನೆನೆಸಿಟ್ಟಿದ ಕಡಲೆ ಬೀಜ. ಇವು ನಡುವಿನ ಸೋಮವಾರ ಅಲ್ಲ, ಇವತ್ತು ಕಡಲೆ ಗುಗ್ರಿಯನ್ನು ದೇವರಿಗೆ ನೈವೇದ್ಯ ಕೊಡಬೇಕಂತ ನನ್ನ ಮಗ ಹೇಳಿದ್ದಾನೆ. ಅದು ಸ್ವಲ್ಪ ಮಾಡ್ತಾನೆ. ಕಡಲೆಯನ್ನು ಸರಿಯಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕಿ ಗುಗ್ರಿಗೆ ನಾವು ಹಸಿಮೆಣಸಿನ್ಕಾಯನ್ನು ಪೇಸ್ಟ್ ಮಾಡಿ ಹಾಕ್ತೀವಿ. ಹಸಿಮೆಣಸಿನ್ಕಾಯಿ ಹಾಕಿ ಕೊಬ್ಬರಿ, ಗುಗ್ರಿಗೆ ನಾವು ಹಸಿಮೆಣಸಿನ್ಕಾಯನ್ನು ಪೇಸ್ಟ್ ಮಾಡಿ ಹಾಕ್ತೀವಿ. ಹಸಿಮೆಣಸಿನ್ಕಾಯಿ ಹಾಕಿ ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಪತ್ತ. ನೋಡಿ, ಕಡಲೆ ಬೀಜ ಬಾಯ್ಲ್ ಆಗಿದೆ ಚೆನ್ನಾಗಿ, ಸರಿಯಾಗಿ. ಜಸ್ಟ್ ಒಂದು ವಿಸಿಲ್ ಇದು ಮಾಡಿದ್ನಿ ನಾನು, ಒಂದು ವಿಸಿಲ್ಗೆ. ಯಾಕಂದರೆ ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೇನಲ್ಲ, ಅದ್ರ ಸಲುವಾಗಿ ಒಂದೇ ವಿಸಿಲ್ಗೆ ಇದು ಸರಿಯಾಗಿ ಕುದ್ಬಿಟ್ಟಿವೆ. ಕಡಲೆ ಉಸುಳಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಟೊಮೆಟೊ, ಕರಿಬೇವು, ನಿಂಬೆಹಣ್ಣು, ಕೊತ್ತಂಬರಿ ಹಾಗೂ ಮೆಣಸಿನ್ಕಾಯಿ, ಕೊಬ್ಬರಿ ಪೇಸ್ಟ್. ಮೊದಲು ಎಣ್ಣೆ ಹಾಕಬೇಕು. ಸಾಸಿವೆ ಚಟಪಟ ಚಟಪಟ ಅಂತ ಅಂದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಟೊಮೆಟೊ ಹಾಕಬೇಕು. ನಂತರ ಕರಿಬೇವು ಹಾಕಬೇಕು. ನಾವೇನು ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಜೀರಿಗೆ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡಬೇಕು ಇವಾಗೆ. ಈ ಥರ ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬಂದಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ, ಉಪ್ಪಂತೂ ನಾನು ಮೆಣಸಿನ್ಕಾಯಿ ಪೇಸ್ಟ್ನಲ್ಲೇ ಹಾಕಿದ್ದೀನಲ್ಲ, ಇವಾಗೇನು ಹಾಕೋದು ಬೇಕಾಗಿಲ್ಲ. ಅಲ್ಲೊಂದು ಕಡೆ ಹಾಕಬೇಕು. ಸರಿಯಾಗಿ ಕಲಿಸ್ಬೇಕೀಗ. ಜಾಸ್ತಿ ಫ್ರೈ ಮಾಡಬಾರ್ದು, ಯಾಕಂದರೆ ಆಲ್ರೆಡಿ ಇವೆಲ್ಲ ಕುದ್ದಿದ್ದೆಲ್ಲ ಕಾಳು. ಜಾಸ್ತಿ ಕುದಿಸಿದರೆ ಮತ್ತು ಅದು ಹಿಟ್ಟು ಒಡೆಯುತ್ತೆ. ಈಗ ನೋಡಿ ಗೈಸ್, ಗರ್ ತಿರುಗಿಸ್ಬೇಕು, ಅಪ್ ಆ್ಯಂಡ್ ಡೌನ್. ಯಾಕಂದರೆ ಉಪ್ಪು ಖಾರ ಒಂದೇ ತಲೆ ಕೊಡೋತಿದೆ. ಇವಾಗ ನಿಂಬೆಹಣ್ಣು ರಸ ಹಿಂಡಬೇಕು. ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ತಗೋ, ಕೈಲಿನ ಕೊತ್ತಂಬರಿ ತಗೋ. ಲಾಸ್ಟ್ ನನ್ನ ಮಗನಿಗೆ ಕೊತ್ತಂಬರಿ ಗಾರ್ನಿಷ್ ಮಾಡೋದು ತುಂಬ ಇಷ್ಟ ಇದೆ, ಅದ್ರ ಸಲುವಾಗಿ ಕೊತ್ತಂಬರಿ ಹಾಕಿದ್ದು. ಹಾಂ, ರೆಡಿಯಾಗಿದೆ. ಬಾ, ಕೊಡ್ತೀನಿ. ಕಡಲೆ ಉಸುಳಿ ಮಾಡಿದ್ದೀನಿ. ಸಿದ್ಧಾಂಶ್, ಕಡಲೆ ಉಸುಳಿ ಟೇಸ್ಟ್ ಮಾಡಿ ಹೇಳು. ಬ್ಲಾಗ್ಸ್ ಬೇಕಾದರೆ, ವಿಡಿಯೋಸ್ ಬೇಕಾದರೆ ಪೂಜಾ ಕಿಚನ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ.